ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. RCB ಫ್ಯಾನ್ಸ್ ತುಂಬಾ ಕಾತುರದಿಂದ ಒಂದು ಅದ್ದೂರಿ ಸೆಲೆಬ್ರೇಷನ್ಗೆ ಕಾಯ್ತಾ ಇದ್ದೀರಾ ನಂಗೆ ಗೊತ್ತು. 18 ವರ್ಷಗಳ ನಂತರ ಅಂದರೆ 18ನೇ ಸೀಸನ್ RCB ಕಪ್ ಗೆಲ್ಲೋಕ್ಕೆ ಒಂದು ಒಳ್ಳೆ ಅವಕಾಶ. ಆಲ್ರೆಡಿ ಫೈನಲಿಗೆ ಬಂದು ನಾವು ತಲುಪಿದ್ದೀವಿ. ಇನ್ನೊಂದು ಸ್ಟೆಪ್, ಒಂದು ಮ್ಯಾಚ್, ಒಂದು ಹೆಜ್ಜೆ ಇಟ್ಬಿಟ್ರೆ ನಾವು ಕಪ್ಪು ಈ ಸಲ ನಮಗೆ. ಸೊ ಈ ಒಂದು ಸೆಲೆಬ್ರೇಷನ್ನು ಕಾತುರದಿಂದ ಕಾಯ್ತಿರೋ ಫ್ಯಾನ್ಸ್ಗೆ ಸ್ವಲ್ಪ ಆ ಸೆಲೆಬ್ರೇಷನ್ನು, ಆ ಒಂದು ಕಾತುರತೆ ಇದ್ದೇ ಇದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ನಮ್ಮ ಫ್ಯಾನ್ಸ್ ಅಂದರೆ ಗೊತ್ತಲ್ವಾ, ನಾವು ಏನಾದರೂ ಎಲ್ಲ ಪರ್ಫೆಕ್ಟ್ ಇದ್ರೂ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ. ಫೈನಲಿಗೆ ಬಂತು RCB, ಎಲ್ಲ ಆಯಿತು. ಆದರೂ 2 ಟೀಮ್ ಇದೆ. ಈಗ ಪಂಜಾಬು ಮುಂಬೈ ಮ್ಯಾಚ್ ಆಡುತ್ತೆ. ಅದರಲ್ಲಿ ಯಾವ್ದು ಗೆಲ್ಲುತ್ತೆ ಅದು ನಮಗೆ ಫೈನಲಲ್ಲಿ ಎದುರಾಗುತ್ತೆ. ಸೊ ಫ್ಯಾನ್ಸ್ ಇವಾಗ ಅದ್ರ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ, ಯಾವ ಟೀಮ್ ಬಂದರೆ RCBಗೆ ಸ್ವಲ್ಪ ಪ್ಲಸ್ ಆಗುತ್ತೆ, ಈ ಕಡೆ ಮುಂಬೈ ಬರಬೇಕಾ ಇಲ್ಲ ಪಂಜಾಬ್ ಬರಬೇಕಾ ಅನ್ನೋದು ಒಂದು ಕ್ಯಾಲ್ಕುಲೇಷನಲ್ಲಿ ನಮ್ಮ RCB ಫ್ಯಾನ್ಸ್ ಎಲ್ಲ ಇದ್ದಾರೆ. ಆದರೂ 3ನೇ ತಾರೀಕು ಅಂತ ಅಂದ್ಬಿಟ್ಟು ಯಾರು ಕೂಡ ನಮ್ಮ RCB ಟೀಮ್ ಫೈನಲ್ ಮ್ಯಾಚ್ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಯಾರು ಇದ್ದಲ್ಲ, ಕ್ಷಣಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಯಾವ ಥರ ನಾವು ಸ್ಟ್ರಾಟಜಿ ಮಾಡಬೇಕು, ಟೀಮ್ ಯಾವ ಥರ ಸ್ಟ್ರಾಟಜಿ ಮಾಡ್ತಿದೆ, ನಾವು ಫ್ಯಾನ್ಸ್ ಯಾವ ಟೀಮ್ ಬಂದರೆ ನಮ್ಗೆ ಈಸಿ ಆಗುತ್ತೆ ಅನ್ನೋದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ಇವಾಗ ನೋಡಿ, ಸೆಕೆಂಡ್ ಎಲಿಮಿನೇಟರ್ ಅಂದರೆ ಇವಾಗ ಕ್ವಾಲಿಫೈಯರ್ 2 ಮ್ಯಾಚ್ ನಡೆಯುತ್ತೆ. ಅದರಲ್ಲಿ ಆಲ್ರೆಡಿ ಪಂಜಾಬ್ ಒಂದು ಮ್ಯಾಚ್ ಸೋತಿದೆ, ನಮ್ಮ ಮೇಲೆ RCB ಸೋತ್ಬಿಟ್ಟು ಅವ್ರಿಗೆ ಇನ್ನೊಂದು ಅವಕಾಶ ಇದೆ. ಸೊ ಅದನ್ನು ಇವಾಗ ಮುಂಬೈ ಮೇಲೆ ಅವರು ಎದುರಿಸ್ತಾರೆ. ಮುಂಬೈ ವರ್ಸಸ್ ಪಂಜಾಬ್, ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ನಮ್ಮ ಮೇಲೆ ಫೈನಲಲ್ಲಿ ನಮ್ಮ RCB ಎದುರಾಳಿಯಾಗಿ ಬರ್ತಾರೆ. ಸೊ ಇವಾಗ RCB ಮತ್ತು ಯಾವ ಟೀಮ್ ಬರುತ್ತೆ ಅದು ಮಾತಾಡೋದು ಮುಂಚಿತವಾಗಿ, ಪಂಜಾಬ್ ಮತ್ತು ಮುಂಬೈ ಈ 2 ಟೀಮ್ಗಳು ಎಷ್ಟು ಸ್ಟ್ರಾಂಗ್ ಇದೆ, ಈ 2 ಟೀಮ್ಗಳಲ್ಲಿ ಯಾವ ಟೀಮು ಗೆದ್ದು ನಮಗೆ ಫೈನಲ್ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನನ್ಗನ್ಸುತ್ತೆ ಇವಾಗ ನೋಡಿ, ಲಾಸ್ಟ್ ಮ್ಯಾಚು ಪಂಜಾಬು RCB ಮೇಲೆ ಒಂದು ಹೀನಾಯವಾಗಿ ಸೋಲ್ತು. ಕೇವಲ 100 ರನ್ಗಳಿಗೆ ಅವರು ಆಲ್ಔಟ್ ಆದರು ಪಂಜಾಬ್ ಅವರು. ಅದನ್ನು RCB ಚೇಸ್ ಮಾಡ್ತು, ಗೆದ್ದು ಫೈನಲಿಗೆ ಬಂತು. ಆದರೆ ಈಗ ಮುಂಬೈ ಮತ್ತು GT ನಡುವೆ ಮ್ಯಾಚ್ ಹಂಗಾಗಲ್ಲ. ಫಸ್ಟು ಬ್ಯಾಟಿಂಗ್ ಬಂದಂಥ ಮುಂಬೈ ಒಂದು ಸ್ಫೋಟಕ ಬ್ಯಾಟಿಂಗನ್ನು ಪ್ರದರ್ಶನ ಮಾಡುತ್ತೆ. ಅಂದರೆ ರೋಹಿತ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಒಂದು 200+ ಟಾರ್ಗೆಟನ್ನು ಕೊಡ್ತಾರೆ. ಆ ಒಂದು ಟಾರ್ಗೆಟನ್ನು GT ಒಂದು ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ರೆ ಇನ್ನೇನು GT ಗೆಲ್ಲುತ್ತೆ, ಚೆನ್ನಾಗಿತ್ತು. 14-13 ಓವರಲ್ಲಿ GT ಅದ್ಭುತವಾಗಿ ಪ್ರದರ್ಶನ ಕೊಟ್ಬಿಟ್ಟು ವಿಕೆಟ್ ಹೋದ್ರು ಕೂಡ ಇನ್ನೇನು ಗೆಲ್ಲುತ್ತೆ GT ಅನ್ನೋ ಥರ ಇತ್ತು. ಬಟ್ ಮುಂಬೈ ಬೌಲಿಂಗ್ ಅಟ್ಯಾಕ್ ಯಾವ ಥರ ಇತ್ತಂದರೆ, GT ಅವರು ಪತ್ರಗುಟ್ಟು ಹೋಗ್ಬಿಟ್ರಲ್ಲ. ಅಲ್ಲಿ ಮೊದಲೇ GTಲಿ 1-2-3 ಜನ ಬ್ಯಾಟ್ಸ್ಮನ್ ಅಷ್ಟೇ, ಅಂದರೆ ಸಾಯಿ ಸುದರ್ಶನ್ ಮತ್ತು ಇಶಾನ್ ಕಿಶನ್, ಇವರಿಬ್ಬರು ಕೈ ಕೊಟ್ಟರೆ ಮುಗೀತು ಅನ್ನೋ ಒಂದು ಕಾನ್ಸೆಪ್ಟು GTಲಿ ಆಲ್ರೆಡಿ ಇತ್ತು. ಮಧ್ಯಮ ಕ್ರಮಾಂಕ ಅಲ್ಲಿ ಫಿನಿಷರ್ಗಳು ಯಾರು ಇರಲಿಲ್ಲ, ಇದ್ರೂ ಕೂಡ ಯಾರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸು ಕೊಟ್ಟಿರಲಿಲ್ಲ. ಸೊ ಅದು ಸೇಮ್ ಆ್ಯಸ್ ಯೂಶುವಲ್ ಮುಂಬೈ ವಿರುದ್ಧದ ಪಂದ್ಯದಲ್ಲೂ ಕೂಡ ಹಂಗೆ ಆಯಿತು. ರಾಹುಲ್ ತೆವಾಟಿಯಾ ಮ್ಯಾಚ್ ವಿನ್ ಮಾಡಿಸ್ಲಿಲ್ಲ, ರಶೀದ್ ಖಾನ್ ಮ್ಯಾಚ್ ವಿನ್ ಮಾಡಿಸ್ಲಿಲ್ಲ, ಇನ್ನು ಯಾರೂ ಕೂಡ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸಾಯಿ ಸುದರ್ಶನ್ ಪಾಪ ಚೆನ್ನಾಗಿ ಆಡಿದ್ರು, 80 ರನ್ ನೋಡಿದ್ರು, ಒಂದೊಳ್ಳೆ ಫೈಟ್ ಕೊಟ್ಟರು, ಗಿಲ್ ಆಡಲಿಲ್ಲ ಆ ಮ್ಯಾಚು. ಸೊ ಈ ಥರ ಇದ್ದಾಗ ಮುಂಬೈ ಬೌಲಿಂಗ್ ಅಟ್ಯಾಕು ಚೆನ್ನಾಗಿತ್ತು ಮತ್ತು ಬ್ಯಾಟಿಂಗು ಚೆನ್ನಾಗಿ ಆಡ್ಬಿಟ್ಟು ಗೆದ್ದು ಎಲಿಮಿನೇಟರ್ ಪಂದ್ಯದಲ್ಲಿ GTನ ಮನೆಗೆ ಕಳಿಸ್ಬಿಟ್ಟು ಈಗ ಪಂಜಾಬ್ ಮೇಲೆ ಮ್ಯಾಚ್ ಆಡ್ತಿದ್ದಾರೆ. ಸೊ ಎರಡೂ ತಂಡಗಳ ಬಲಾಬಲ ನೋಡೋದಾದರೆ ನಿಮಗೆ ಮೇಲ್ನೋಟಕ್ಕೆ ಹೌದು, ಮುಂಬೈ 5 ಸಲ ಚಾಂಪಿಯನ್ ಆಗಿರೋ ತಂಡ. 100% ಅವರು ಕ್ವಾಲಿಫೈಯರ್ ಪಂದ್ಯ ಆಗಲಿ ಯಾವುದೇ ಟೀಮ್ ಆಗಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅವರಿಗೆ. 5 ಸಲ ಚಾಂಪಿಯನ್. ನಮಗೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಮುಂಬೈ ಅಂದರೆ ಗೊತ್ತಿದೆ, ಅದರಲ್ಲಿ ಸ್ಫೋಟಕ ಬ್ಯಾಟಿಂಗ್ ಯಾವಾಗ ಯಾವ ಟೈಮಲ್ಲಿ ಯಾವ ಬ್ಯಾಟ್ಸ್ಮನ್ ಯಾವ ಥರ ಆಟ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಮೇಲೆ ಬೌಲಿಂಗು ಕೂಡ ಅದೇ ಥರ. ಮುಂಬೈ ಇಂಡಿಯನ್ಸಲ್ಲಿ ಬೌಲಿಂಗು ಕೂಡ ಪ್ಲಸ್ ಪಾಯಿಂಟ್ ಅವರಿಗೆ, ಪ್ಲಸ್ ಅಲ್ಲ ಅದೊಂದು ಕೀ ಅವರಿಗೆ. ನಾವು ಬ್ಯಾಟಿಂಗಲ್ಲಿ ಸ್ವಲ್ಪ ಕಮ್ಮಿ ಸ್ಕೋರ್ ಹೊಡೆದ್ರು ಕೂಡ ಬೌಲಿಂಗಲ್ಲಿ ನಾವು 150 ಟಾರ್ಗೆಟ್ ಕೊಟ್ಟರು ಕೂಡ ನಾವು ಆಟ ಆಡಿಸ್ಕೊಳ್ತೀವಿ ಅನ್ನೋ ಒಂದು ಬೌಲಿಂಗ್ ಲೈನಪ್ಪನ್ನು ಮುಂಬೈ ಇಂಡಿಯನ್ಸ್ ಹೊಂದಿದೆ. ಸೊ ಇವಾಗ ಮುಂಬೈ ಸ್ಟ್ರಾಟಜಿ ನೋಡೋದಾದರೆ, ಅದು ಮುಂಬೈ ಇಂಡಿಯನ್ಸು ಯಾವ ಥರ ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ಅದು ಯಾವ ಥರ ಇತ್ತು ಅಂತಂದರೆ, ಮುಂಬೈ ಇಂಡಿಯನ್ಸು ಸತತ 6 ಮ್ಯಾಚನ್ನು ಗೆಲ್ಲುತ್ತೆ. ಅಂದರೆ ಮೊದಲ 2ನೇ ಮ್ಯಾಚು ಸೋಲುತ್ತೆ, ಅಂದರೆ ಸ್ಟಾರ್ಟಿಂಗಲ್ಲೇ 1 ಮ್ಯಾಚ್ ಗೆಲ್ಲುತ್ತೆ. ಅದರ ನಂತರ ಮತ್ತೆ ತಿರ್ಗಾ 2 ಮ್ಯಾಚನ್ನು ಸೋತು ಇನ್ನೇನು ಮುಂಬೈ ತಳ ಕಚ್ತು, ಟೇಬಲಲ್ಲಿ ಬಾಟಮ್ ಹೋಯ್ತು ಅನ್ನೋ ಟೈಮಲ್ಲಿ ಒಂಥರ ಬೌನ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಆ ಥರ ಮುಂಬೈ ಇಂಡಿಯನ್ಸ್ ಮಾಡಿ ಸತತ 6 ಮ್ಯಾಚನ್ನು ಗೆದ್ದು ಟಾಪ್ 4 ಪ್ಲೇಸಲ್ಲಿ ಮುಂಬೈ ಇಂಡಿಯನ್ಸ್ ಬರುತ್ತೆ. ಯಾರು ಅಂದ್ಕೊಂಡಿರಲ್ಲ, ಯಾರು ಕೂಡ ಮುಂಬೈ ಇಂಡಿಯನ್ಸ್ ಈ ಥರ ಮುಂಬೈ ಇಂಡಿಯನ್ಸ್ ಎಲಿಮಿನೇಟರ್ ಆಗುತ್ತೆ, ಫಸ್ಟ್ ಮುಂಬೈ ಇಂಡಿಯನ್ಸೇ ಮನೆಗೆ ಹೋಗ್ಬೋದು ಅನ್ನೋ ಥರ ಇದ್ದವರು ಸತತ 6 ಮ್ಯಾಚನ್ನು ಮುಂಬೈ ಇಂಡಿಯನ್ಸ್ ಗೆದ್ದು ಒಂದು ಟಾಪ್ 4 ಪ್ಲೇಸಲ್ಲಿ ಬರುತ್ತೆ. ಅದಾದ ನಂತರ ಮತ್ತೆ ತಿರ್ಗಾ 1 ಮ್ಯಾಚ್ ಸೋಲುತ್ತೆ, DC ಮೇಲೆ 1 ಮ್ಯಾಚು ಅದ್ಭುತವಾಗಿ ಪ್ರದರ್ಶನ ಮಾಡಿ ಗೆಲ್ಲುತ್ತೆ, ಮತ್ತೆ ತಿರ್ಗಾ ಪಂಜಾಬ್ ಮೇಲೆ ಸೋಲುತ್ತೆ, GT ಮೇಲೆ ಅದ್ಭುತವಾಗಿ ಗೆದ್ದು ಇವಾಗ ಕ್ವಾಲಿಫೈಯರ್ 2 ಅಲ್ಲಿ ಬಂದಿದೆ. ಮುಂಬೈ ಇಂಡಿಯನ್ಸ್ದು ಈ ಥರ ಆಗಿದೆ. ಇನ್ನು ನಾವು ಪಂಜಾಬ್ ನೋಡೋದಾದರೆ, ಪಂಜಾಬ್ ಕತೆ ಯಾವ ಥರ ಇದೆ ಅಂತಂದರೆ ಮಿಕ್ಸಪ್. ಪಂಜಾಬು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಅಂದರೆ
ಒಂದು ಟಾಪ್ ಟೀಮ್ ಅಂದರೆ ಈ ಸೀಸನಲ್ಲಿ ಒಂದು ಟಾಪ್ ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋ ಟೀಮ್ ಯಾವುದು ಅಂತಂದರೆ ಅದರಲ್ಲಿ ಒಂದು 4 ಹೆಸರು ಹೇಳೋದಾದರೆ ಪಂಜಾಬ್ ಕೂಡ ಇರ್ತಾ ಇತ್ತು. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾರೇ ಫ್ಯಾನ್ಸ್ ಆಗಿರ್ಬೋದು, RCB ಫ್ಯಾನ್ಸ್ ಆಗಿರ್ಬೋದು, CSK ಫ್ಯಾನ್ಸ್ ಆಗಿರ್ಬೋದು, ಯಾವ ಫ್ಯಾನ್ಸ್ ಆದರೂ ಕೂಡ ಪಂಜಾಬ್ ಈ ಸಲ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಯುವ ಆಟಗಾರರು ಕೂಡ ಇದ್ದಾರೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಅದು ಟಾಪ್ 4 ಇರುತ್ತೆ ಅಂತೂ ಅದೇ ಆಯಿತು. ಬಟ್ ಇನ್ನೊಂದೇನಂತಂದರೆ ಪಂಜಾಬ್ ಅವ್ರದ್ದು ಬ್ಯಾಟಿಂಗ್ ಲೈನಪ್ಪು ಯಾವ ಮ್ಯಾಚಲ್ಲಿ ಹೆಂಗೆ ಅಂತ ಹೇಳೋಕ್ಕಲ್ಲ. ಅವರು 100-120ರಲ್ಲಿ ಆಲ್ಔಟ್ ಆಗಿರೋದು 2 ಮ್ಯಾಚ್ ಆಲ್ರೆಡಿ ಇದೆ. ನಮಗೆ ಎಕ್ಸಾಂಪಲ್ ಇದೆ. ಒಂದು ಮ್ಯಾಚು ಪಂಜಾಬ್ ಅವ್ರು ಹೊಡೆದ್ರೆ 200-200+ ಹೊಡಿತಾರೆ, ಹೌದು ನಿಜ, ಅದನ್ನು ಮಾಡಿದ್ದಾರೆ. 120 ಹೊಡೆದ್ಬಿಟ್ಟು ಆಲ್ಔಟ್ ಆಗೋ ಎಲ್ಲ ಉದಾಹರಣೆಗಳು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ. ಮತ್ತು ನಾವು ಪಂಜಾಬ್ ಆಯಿತು 150-120 ಈ ಥರ ಹೊಡೆದ್ರು, ಪಂಜಾಬ್ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿಲ್ವಾ? ಇಲ್ಲ, ಪಂಜಾಬ್ ಬೌಲಿಂಗು ಕೂಡ ಅದ್ಭುತವಾಗಿದೆ. ಆದರೆ ಅದು ಮ್ಯಾಚ್ ಯಾವ ಮ್ಯಾಚಲ್ಲಿ, ಯಾವ ಸ್ಟೇಡಿಯಮಲ್ಲಿ, ಯಾವ ಪಿಚ್ಚು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಈಗ ಈ ಕ್ವಾಲಿಫೈಯರ್ 2ಅಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ನೀವು ಇವಾಗ ಯಾವ ಟೀಮನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅಂದರೆ ಈ ಟೀಮ್ ಬಿಡು, ಇದು ಚಾಂಪಿಯನ್ ಆಗಿಲ್ಲ, ಇನ್ನೇನು ಗೆಲ್ತಾರೆ, ಅಥವಾ ಈ ಟೀಮ್ ಡಲ್ಲು ಲಾಸ್ಟ್ ಮ್ಯಾಚಲ್ಲೇ ನೋಡಿದ್ವಲ್ಲ 100 ಹೊಡೆಯೋಕ್ಕಾಗಿಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ಅದು ಮ್ಯಾಚ್ ಮೇಲೆ ಮತ್ತು ಆ ಟೈಮು, ಆ ದಿನ, ಆ ಸ್ಟೇಡಿಯಮ್ಮು, ಆ ಪಿಚ್ಚು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಮುಂಬೈ ಇಂಡಿಯನ್ಸ್ ಏನೋ ಈ ಮ್ಯಾಚು ಚೆನ್ನಾಗಿ ಆಡಿದ್ರು ಅಂತ, ಹೌದು, ರೋಹಿತ್ ಶರ್ಮಾ ಪ್ರೀವಿಯಸ್ ಮ್ಯಾಚ್ ನೋಡಿದ್ರೆ ಚೆನ್ನಾಗಿ ಆಡಿರಲಿಲ್ಲ, ಅವರು ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದ್ರು. ಸೊ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮ್ಯಾಚು ಅವರೇಜು ಅಂದರೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ RCB ಥರನೇ ಎಲ್ಲರ ಕೈಯಲ್ಲಿ ಆಗಲ್ಲ. RCB ಫ್ಯಾನ್ಸ್ ಮಾತ್ರ ಇವಾಗ ಫುಲ್ ಖುಷಿಯಾಗಿದ್ದಾರೆ. ಏನಕ್ಕೆ ಅಂತಂದರೆ ಒಂದು ಕಡೆ ಫ್ಯಾನ್ಸ್ಗೆ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ಹೇಳ್ತಾ ಇದ್ರು, ಅಂದರೆ ನಮಗೆ ತುಂಬ ಸ್ಟ್ರಾಂಗ್ ಟೀಮ್ ಬಂದರೆ ಸ್ವಲ್ಪ ಫೈನಲ್ ಕಷ್ಟ ಆಗ್ಬೋದು, ಎಫೆಕ್ಟ್ ಆಗ್ಬೋದು. ಈಗ ಆ ಪ್ರಶ್ನೆನೇ ಇಲ್ಲ. ಯಾವ ಫ್ಯಾನ್ಸ್ ಆದರೂ ಕೇಳಿ, ಅದು ಯಾವ ಟೀಮ್ ಆದರೂ ಬರಲಿ, RCB ಹೊಡೆಯುತ್ತೆ, ಈ ಸಲ ಕಪ್ ನಮ್ಮದೇ ಅನ್ನೋ ಥರ ಎಲ್ಲ ಫ್ಯಾನ್ಸು ಕೂಡ ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ. ಅಂದರೆ ಇವಾಗ ಮುಂಬೈ ಇಂಡಿಯನ್ಸು 5 ಸಲ ಚಾಂಪಿಯನ್ನು, ಏನಾದರೂ ಫೈನಲ್ಗೆ ಎಂಟ್ರಿ ಕೊಟ್ಟರೆ ಏನಾದರೂ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದಾ, ಅಥವಾ ಏನೋ ಹೆಂಗಿರುತ್ತೆ ನಮ್ಮದು, ಅದ್ಯಾವುದು ಇವಾಗ ಫ್ಯಾನ್ಸ್ಗೆ ಕ್ವಶನ್ನೇ ಇಲ್ಲ. ಮುಂಬೈ ಆದರೂ ಬರಲಿ, ಪಂಜಾಬ್ ಆದರೂ ಬರಲಿ, ಇನ್ನು ಯಾವ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಯಾವ್ದಾದ್ರು ಟೀಮ್ ಕಳಿಸ್ತೀರಾ ಅದನ್ನು ಕಳಿಸ್ರಿ. RCB ಮಾತ್ರ ಪಕ್ಕ ಹೊಡೆದು 3ನೇ ತಾರೀಕು ಆ ಮ್ಯಾಚನ್ನು ಗೆದ್ದು ಕಪ್ಪು ತಗೊಂಡು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇವಾಗ ಎಲ್ಲ ಫ್ಯಾನ್ಸ್ ಕೂಡ ಇದ್ದಾರೆ. ಇವಾಗ ನೋಡಿ ಫ್ಯಾನ್ಸ್ ಹೆಂಗೆ ಅಂತಂದರೆ ಫುಲ್ಲು ಹ್ಯಾಪಿ, ಖುಷಿ. ನಾವು ನೋಡಿ ಯಾವುದೇ ಟೀಮ್ ಬರಲಿ, ಏನಾದರೂ ಆಗಲಿ, ಬುಮ್ರಾನ, ಇನ್ನೊಬ್ಬರ, ಮತ್ತೊಂದು ಹರ್ಷದೀಪ್ ಸಿಂಗ, ಯಾವ ಟೀಮ್ ಬರಲಿ, ಎಂಥ ಬೌಲಿಂಗ್ ಸ್ವಿಂಗ್ ಏನೇ ಆಗಲಿ, ನಮ್ಮ RCB ಗೆಲ್ಲುತ್ತೆ, ತಲೆ ಕೆಡಿಸ್ಕೋಬೇಡಿ, ಆ ಥರ ಫ್ಯಾನ್ಸ್ ಇವಾಗ ಫುಲ್ ಕಾನ್ಫಿಡೆನ್ಸಲ್ಲಿದ್ದಾರೆ. ಸೊ ಆ ಕಾನ್ಫಿಡೆನ್ಸು ಒಳ್ಳೆಯದು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಯಾವ ಟೀಮನ್ನು ಕೂಡ ನಾವು ಡಮ್ಮಿಯಾಗಿ ಟ್ರೀಟ್ ಮಾಡ್ಬೋದು. ನಮ್ಮ ಸ್ಟ್ರಾಟಜಿ, ನಮ್ಮ ಒಂದು ಕೆಪಾಸಿಟಿ ಏನಂತ ತಿಳ್ಕೊಂಡು ನಾವು ನಮ್ಮದು ಇದ್ರ ಮೇಲೆ ಆಟ ಆಡಬೇಕು. ಸೊ RCB ಅವರು ಪಕ್ಕ ಇವಾಗ ಗ್ಯಾಪ್ ಸಿಕ್ಕಿದೆ, 100% ಅವರು ಪ್ಲ್ಯಾನ್ ಮಾಡಿರ್ತಾರೆ, ಯಾವ ಟೀಮ್ ಆದರೂ ಬರಲಿ ನಾವು ಯಾವ ಥರ ಆಡಬೇಕು. ಅಕಸ್ಮಾತ್ ಪಂಜಾಬ್ ಬಂದರೆ ನಾವು ಯಾವ ಥರ ಅವ್ರನ್ನ ಫೇಸ್ ಮಾಡಬೇಕು. ಈಗ ಪಂಜಾಬ್ ಬಂದರೆ ನಮಗೆ ಒಂದೇ ಸೀಸನ್ನಲ್ಲಿ 4 ಸಲ ಎದುರಾಳಿ ಆದಂಗೆ ಆಗುತ್ತೆ. ಪಂಜಾಬ್ ಅಂದರೆ ಒಂದು ಸೀಸನ್ನಲ್ಲಿ ಇದೆ 2025 IPL ಸೀಸನ್ನಲ್ಲಿ ಪಂಜಾಬ್ ಏನಾದರೂ ಫೈನಲಿಗೆ ಬಂತಂದರೆ ನಾವು ಪಂಜಾಬ್ ಒಂದೇ ತಂಡವನ್ನು 4 ಬಾರಿ ಎದುರಿಸೋ ಥರ ಆಗುತ್ತೆ. ಅದರಲ್ಲಿ ನಮಗೆ 1 ಬಾರಿ ಮಾತ್ರ ನಾವು ಪಂಜಾಬ್ ವಿರುದ್ಧ ಸೋತಿರೋದು, ಇನ್ನೆರಡು ಸಲ ನಾವೇ ಗೆದ್ದಿರೋದು RCB ಅವರು. ಸೊ ಈ ಒಂದು ಗೆಲುವು ಕೂಡ RCBಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ 3 ಮ್ಯಾಚ್ ಆಗಿದೆ. ಯಾವ ಬ್ಯಾಟ್ಸ್ಮನ್ ಯಾವ ಥರ, ಯಾವ ಬೌಲರು ನಾವು ಯಾವ ಥರ ಹಾಕಬೇಕು, ಹೆಂಗೆ ವಿಕೆಟ್ ತೆಗಿಬೇಕು, ಯಾವ ಬೌಲರ್ಗೆ ಹೊಡಿಬೇಕು ಅನ್ನೋದು ಕೂಡ ಈಗ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಎಲ್ಲರೂ ಕೂಡ ಸ್ಟ್ರಾಟಜಿಯನ್ನು ಮಾಡಿರ್ತಾರೆ. ಅದೇ ಥರ ಮುಂಬೈಗೆ ಅವ್ರ ಹೋಮ್ ಗ್ರೌಂಡಲ್ಲೇ ನಾವು ಸೋಲ್ಸಿದ್ದೀವಿ, ಮುಂಬೈಯಲ್ಲೇ ಸೋಲ್ಸಿದ್ದೀವಿ, ಅದು ಒಂದು ರೆಕಾರ್ಡೇ. ಸೊ ಇಂಥ ಒಂದು ಚಾಂಪಿಯನ್, 5 ಸಲ ಚಾಂಪಿಯನ್ ಆದಂತಹ ಮುಂಬೈ ಟೀಮನ್ನು ನಾವು ಯಾವುದೇ ಕಾರಣಕ್ಕೂ ತುಂಬ ಸಿಂಪಲ್ ಟೀಮ್ ಗೆಲ್ತೀವಿ ಅಂತ ತಗೋಬಾರ್ದು. ಖಂಡಿತ ಮುಂಬೈ ಸ್ಟ್ರಾಂಗ್ ಟೀಮ್ ಇದೆ, ಬಟ್ ನಮ್ಮ RCB ಇವಾಗಿನ ಸ್ಟ್ರಾಂಗು ಈ ಸೀಸನ್ನಲ್ಲಿರ್ತಕ್ಕಂಥ ಒಂದು ಟೀಮು, ಅದರ ಒಂದು ಆಟ ನೋಡಿದ್ರೆ ಯಾವ ಟೀಮ್ ಬಂದರೂ ಕೂಡ ಗೆಲ್ತಾರೆ ಅನ್ನೋ ಕೂಡ ಕಾನ್ಫಿಡೆನ್ಸ್ ಇದೆ. ಆದರೂ ಮುಂಬೈ ಇಂಡಿಯನ್ಸ್ ಗೊತ್ತಲ್ಲ, ಅವ್ರ ಒಂಥರ ಮುಂಬೈ ಇಂಡಿಯನ್ಸ್ ಆಸ್ಟ್ರೇಲಿಯಾ ಥರ, ಅವರು ಸೆಮೀಸ್ಗೆ ಎಂಟ್ರಿ ಕೊಟ್ಟರು ಅಂದರೆ ಅವ್ರ ಪರ್ಫಾರ್ಮೆನ್ಸೇ ಬೇರೆ ಥರ ಇರುತ್ತೆ. ನೋಡಿದ್ರಲ್ಲ ಲಾಸ್ಟ್ ಮ್ಯಾಚು ಗುಜರಾತ್ ಮೇಲೆ ಯಾರು ಆಡ್ತಾಯಿದ್ರು, ರೋಹಿತ್ ಶರ್ಮಾ ಆಡ್ತಾಯಿದ್ರು, ಇನ್ನೊಬ್ರು ಆಡ್ತಾಯಿದ್ರು, ಯಾರು ಆಡದೇ ಇದ್ದವರು ಕೂಡ ಸಿಕ್ಸರ್ ಬೌಂಡರಿಗಳ ಸುರಿಮಳೆನೇ ಹೊಡೆದ್ಬಿಟ್ಟು ಒಂದು ಒಳ್ಳೆ ಸ್ಕೋರ್ ಮಾಡಿದ್ರು, ಗೆದ್ದರು. ಸೊ ಆ ಥರ ಆಗೋ ಚಾನ್ಸ್ ಇದೆ. ಸೊ RCB ಅವರು ಒಂದೇ ಸ್ಟ್ರಾಟಜಿ ಮಾಡಿರ್ತಾರೆ, ಯಾವ ಟೀಮ್ ಬಂದರೂ ಗೆಲ್ಲುತ್ತೆ ಅಂತ. ಸೊ ಅದರಲ್ಲೂ ಮುಂಬೈ ಇಂಡಿಯನ್ಸ್ ಏನಾದರೂ ಸ್ವಲ್ಪ ಫೈನಲಿಗೆ ಬಂದರೆ ಸ್ವಲ್ಪ ಏನಾದರೂ ಟಫ್ ಫೈಟ್ ಕೊಡ್ಬೋದಾ, ಒಂದು ಕೈ ಪಂಜಾಬ್ಗಿನ ಒಂದು ಕೈ ಮೇಲೆ ಟಫ್ ಫೈಟ್ ಕೊಡುತ್ತಾ ಅನ್ನೋ ಕೂಡ ಆ ಒಂದು ಪ್ರಶ್ನೆನೂ ಕೂಡ ಈಗ ಫ್ಯಾನ್ಸ್ಗೆ ಎದ್ದಿದೆ. ಸೊ ಫೈನಲಿ ಫ್ಯಾನ್ಸ್ ಏನು ಹೇಳ್ತಾರೆ, ಯಾವ ಟೀಮ್ ಆದರೂ ಬರಲಿ ಗುರು, ನಮಗೆ ಮುಂಬೈ ಆದರೂ ಬರಲಿ, ಪಂಜಾಬ್ ಬರಲಿ, ಯಾವುದೇ ಬರಲಿ, 100% RCB ಕಪ್ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ, 18ನೇ ಸೀಸನ್ನು ಕಪ್ ನಮ್ಮದೇ. ಆ ಸೆಲೆಬ್ರೇಷನ್ನು ಎಲ್ಲದಕ್ಕೂ 3ನೇ ತಾರೀಕು ಉತ್ತರ ಆನ್ಸರ್ ಕೊಡ್ತೀವಿ ಅನ್ನೋ ಥರ ಇದ್ದಾರೆ. ಖಂಡಿತ ಫ್ಯಾನ್ಸ್ಗಳ ಈ ಒಂದು ಕಾನ್ಫಿಡೆನ್ಸು, ಈ ಒಂದು ಖುಷಿ, ಈ ಒಂದು ಸಪೋರ್ಟ್ ಜೊತೆಗೆ ನಾವು ಕೂಡ ಅದೇ ಥರ RCB ವಿನ್ ಆಗಲಿ ಅಂತ ಹೇಳ್ತೀವಿ. ಸೊ
ಇದಿಷ್ಟು ಈ ವಿಡಿಯೋದ ಕ್ರೀಡಾ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.